ಓಂ ಗುರುಭ್ಯೋ ನಮಃ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಪರಮಪೂಜ್ಯ ವಚನಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ವಿದ್ವಜ್ಜನರಿಗೆ, ಮಹನೀಯರಿಗೆ ನಮಸ್ಕರಿಸ್ತಾ ನಾನೊಂದು ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಶ್ವ ಹವ್ಯಕ ಸಮ್ಮೇಳನ ಏನಿದೆ, ಬಹಳ ಅದ್ಭುತವಾಗಿ ಬಹಳ ಯಶಸ್ವಿಯಾಗಿ ನಡೆದಿದೆ ಅನ್ನುವಂತಹ ಸುದ್ದಿಯನ್ನು ನಾನು ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಬಂದಿದ್ದೀನಿ. ಅದು ಇಡೀ ರಾಜ್ಯಕ್ಕೆ, ಇಡೀ ವಿಶ್ವಕ್ಕೆ ಬ್ರೇಕಿಂಗ್ ನ್ಯೂಸ್. ಆದರೆ ಇಲ್ಲಿರುವಂಥ ತಮ್ಮೆಲ್ಲರಿಗೂ ಇದು ನೀವು ಸ್ವತಃ ವೀಕ್ಷಿಸ್ತಿರುವಂತಹ ಸಭೆ, ನೀವು ಅನಿಸಿರುತ್ತೆ ಇದು ಭಾಳ ಅದ್ಭುತವಾಗಿ ನಡೆದಿದೆ. ಎರಡನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕಿಂತನೂ ಇದು ಇನ್ನೂ ದೊಡ್ಡದಾಗಿ, ಇನ್ನೂ ಅದ್ಭುತವಾಗಿ ಬಂದಿದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಹವ್ಯಕ ಮಹಾಸಭೆಯ ಇತಿಹಾಸದಲ್ಲೇ ನಡೆದಿರುವಂಥದ್ದು 3 ವಿಶ್ವ ಹವ್ಯಕ ಸಮ್ಮೇಳನಗಳು. ಅದರಲ್ಲಿ 2 ನಡೆಸಿರುವಂಥದ್ದು, ಅಲ್ಲಿ ಮೂರ್ತಿ ಸಣ್ಣದಾಗಿ ಕೂತಿದ್ದಾರೆ ನೋಡಿ, ಗಿರಿಧರ ಕಜೆ ಅವರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ದಂಗೆ, ಅವರ ಕಲ್ಪನೆಗಳು, ಯೋಜನೆಗಳೇ ಅದ್ಭುತ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ ಸಮ್ಮೇಳನದ ಬಗ್ಗೆ ಹೇಳುವಾಗ ಅದರ ರೂವಾರಿಯ ಬಗ್ಗೆ 1-2 ಮಾತನ್ನು ಹೇಳಲೇಬೇಕು ಅಂತ ನನಗನ್ನಿಸ್ತು. ವೃತ್ತಿಯಿಂದ ಅವರು ವೈದ್ಯರು. ಅವರ ಆಸ್ಪತ್ರೆಗೆ ಹೋದರೆ ಆ ಹೊರಗಡೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟೇ ಜನ ಕಾಯ್ತಾ ಕೂತಿರ್ತಾರೆ, ಮಾತಾಡ್ಸೋಕ್ಕೆ ಪುರ್ಸತ್ತಿರಲ್ಲ. ಅಂಥದ್ರಲ್ಲಿ ಇದನ್ನು ನೀವು ಹೇಗೆ ಮಾಡ್ತೀರಿ ಅನ್ನೋದನ್ನು ನನಗೆ ಆಶ್ಚರ್ಯ ಆಗತ್ತೆ. ಅದು ಹೇಗೆ ಸಮಯವನ್ನು 8 ಪಟ್ಟು ವಿಸ್ತರಿಸಬೇಕು ಅನ್ನೋದನ್ನು 30 ದಿನದಲ್ಲಿ ಕಲಿಯಿರಿ ಅನ್ನೋ ಒಂದು ಪುಸ್ತಕವನ್ನು ದಯವಿಟ್ಟು ಬರೆಯಿರಿ ಸ್ವಾಮೀಜಿ. ಅಥವಾ ನಮ್ಮ ಶಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ವೇಳೆಯನ್ನು ವಿಸ್ತರಿಸೋದಕ್ಕೆ ಯಾವುದಾದ್ರೂ ಆಯುರ್ವೇದ ಔಷಧಿಯನ್ನು ಕಂಡುಹಿಡಿದಿದ್ದಾರೆ, ಬಟ್ ನಮಗೆಲ್ಲ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ಅವರು. ಅದು ತಮಾಷೆ ಒಂದು ಕಡೆಗಾದರೆ, ಇಲ್ಲಿ ಹೊರಗಡೆಯಿಂದ ಒಳಗಡೆ ಬರ್ತಾ ಇರುವಾಗ ಕೇಳ್ತಾ ಇತ್ತು ನನಗೆ, ನಮ್ಮ ಹವ್ಯಕ ಜನಸಂಖ್ಯೆ ಭಾಳ ಕಡಿಮೆ, ಒಂದು ಸಣ್ಣ ಜನ ಸಮುದಾಯ ನಮ್ಮದು ಇಡೀ ಕರ್ನಾಟಕದಲ್ಲಿರುವಂಥ ಜನಸಂಖ್ಯೆ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿರೋ ಜನಸಂಖ್ಯೆ ನೋಡಿದ್ರೆ ಇವತ್ತು ಸಮ್ಮೇಳನಕ್ಕೆ ಕರ್ನಾಟಕದಲ್ಲಿರುವ ಎಲ್ಲ ಹವ್ಯಕರು ಬಂದಿದ್ದಾರೋ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಿದ್ದು ಯಾರೋ ಮಾತನ್ನು ಕೇಳಿಸ್ಕೊಂಡೆ ನಾನು. ಅಷ್ಟು ಒಂದು ಜನಸಂಖ್ಯೆಯ ಮಾತು. ಇನ್ನೊಂದು ನೋಡಿದ್ರೆ ಅದರಲ್ಲಿರುವಂಥ ಕ್ರಿಯಾಶೀಲತೆ, ಆ ಕಲ್ಪನೆ, ಆ ಯೋಜನೆಗಳು, ಕ್ರಿಯೇಟಿವಿಟಿ ಇದೆಯಲ್ಲ, ಅದು ನನಗೆ ಭಾಳ ವಿಶಿಷ್ಟ ಅಂತ ಅನಿಸಿದ್ದು. ಜನಸಂಖ್ಯೆಯನ್ನು ನಾನು ಇದಕ್ಕಿಂತ ದೊಡ್ಡದು ನೋಡಿದ್ದೀನಿ. ಯಡಿಯೂರಪ್ಪನವರ ಕಾರ್ಯಕ್ರಮಗಳಿಗೆ ಹೋದರೆ, ಅವ್ರ ಬರ್ತ್ಡೇಗೆ ಹೋದರೆ, ಅಥವಾ ಇನ್ಯಾವುದೇ ರಾಜಕಾರಣಿಗಳ ಕಾರ್ಯಕ್ರಮಗಳಿಗೆ ಹೋದರೆ 5 ಲಕ್ಷ, 8 ಲಕ್ಷ, 10 ಲಕ್ಷ, 15 ಲಕ್ಷ ಕಾಮನ್ ಅದು. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ, ಇಡೀ ಹವ್ಯಕ ಸಂಪ್ರದಾಯವನ್ನು ಬಿಂಬಿಸುವಂತಹ, ಎಲ್ರಿಗೂ ತೋರಿಸುವಂತಹ, ಅದನ್ನು ಸಂಭ್ರಮಿಸೋಕ್ಕೆ ಬೇಕಾದಂಥ ಎಲ್ಲ ರೀತಿಯ ಯೋಜನೆಗಳನ್ನು ಕೂಡ ಅವರು ಈ ಸಮ್ಮೇಳನದಲ್ಲಿ ತಗೊಂಡ್ಬಂದಿದ್ದಾರೆ. ಮೋಸ್ಟ್ಲಿ ಇದೇ ರೀತಿ ಬರೀ ಭಾಷಣಗಳು, ವಿಚಾರಗೋಷ್ಠಿಗಳು ಆಗಿದ್ದಿದ್ರೆ ಇಷ್ಟು ಸಂಭ್ರಮ ಅನ್ನಿಸ್ತಿರ್ಲಿಲ್ವೇನೋ ನನಗೆ. ಇನ್ನಷ್ಟು ಮಾಹಿತಿಪೂರ್ಣ ಆಗಿರ್ತಿತ್ತು, ಬಟ್ ಇಷ್ಟು ಸಂಭ್ರಮ ಅನ್ನಿಸ್ತಿರ್ಲಿಲ್ಲ. ಇದು ಸಮ್ಮೇಳನ ಅನ್ನೋಕ್ಕಿಂತ ದೊಡ್ಡ ಹಬ್ಬದ ರೀತಿ ಎಲ್ಲರೂ ಸಂಭ್ರಮಿಸೋದು ಕಾಣಿಸ್ತಾ ಇತ್ತು ನನಗೆ. ಎಲ್ಲರೂ ಹೇಳ್ತಾರೆ, ಈ ಬ್ರಾಹ್ಮಣರು ನಮ್ಮನ್ನು ಯಾರನ್ನೂ ಸೇರಿಸ್ಕೊಳ್ಳಲ್ಲ, ದಿಡ್ಡಿ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾರೆ, ನಮ್ಮ ದೇವಸ್ಥಾನದ ಒಳಗೆ ಬಿಡಲ್ಲ, ನಮ್ಗೆ ಅಲ್ಲಿ ಬಿಡಲ್ಲ ಇಲ್ಲಿ. ಬಟ್ ಈ ಸಮ್ಮೇಳನವನ್ನು ನೋಡಿ ನಿಮಗೆ ಒಂಥರ ಸರ್ವಧರ್ಮ ಸಮ್ಮೇಳನ ಥರ ನಿಮ್ಗೆ ಎಲ್ಲ ರೀತಿಯ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವಿಚಾರಧಾರೆಯವರು ಇದ್ದಾರೆ ಇಲ್ಲಿ. ಎಲ್ಲರನ್ನ ಸೇರಿಸಿಕೊಂಡು, ಎಲ್ಲರನ್ನ ಒಳಗೊಂಡು, ಅವರ ಜೊತೆಗೆ ನಿಂತು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು ನಾವು ಸಂಭ್ರಮಿಸ್ತೀವಿ ಅನ್ನೋದಕ್ಕೆ ಇದೊಂದು ದ್ಯೋತಕವಾಗಿ ಇದನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ಕಲ್ಪನೆ. ಗಿರಿಧರ ಕಜೆಯವರಿಗೆ ಒಂದು ಅಭಿನಂದನೆಗಳು. ಅವರು ಇಲ್ಲಿ ಆಯೋಜಿಸ್ತಾ ಇರುವಾಗ ಈಗ ಒಂದು 15 ದಿವಸದಿಂದ 20 ದಿವಸದ ಹಿಂದೆ ನಾನು ಊರಿಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಯಾರೋ ಒಂದು, ಗಿರಿಧರ ಕಜೆಯವರು ಸೋಮವಾರದಿಂದ ಶುಕ್ರವಾರದವರೆಗೆ ಆಸ್ಪತ್ರೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ರಾತ್ರಿ 11 ಗಂಟೆವರೆಗೆ ಆಸ್ಪತ್ರೆಯ ಕೆಲಸಗಳು, ವಿಚಾರಗಳನ್ನು ಮಾಡಿಕೊಂಡು 11 ಗಂಟೆ ನಂತರ ಮೀಟಿಂಗ್ ಮಾಡ್ತಾರಂತೆ.
ಆಮೇಲೆ ಎಲ್ಲರೂ ಸೇರಿ ಇಡೀ ಕಾರ್ಯಕ್ರಮದ ಯೋಜನೆಗಳನ್ನು ರೂಪಿಸುವಂಥದ್ದು, ಅದನ್ನು ಜಾರಿಗೆ ತೊಗೊಂಬರೋದು ಹೇಗೆ, ಎಲ್ಲ ಕರ್ತವ್ಯವನ್ನು ಹಂಚೋದು ಮಾಡ್ತಿದ್ರಂತೆ. ಶನಿವಾರ ಮತ್ತು ಭಾನುವಾರ ರಾಜ್ಯದ ಬೇರೆ ಬೇರೆ ಕಡೆಗೆ, ಇವನ್ ಗೋವಾವರೆಗೂ ಓಡಾಡಿ, ಬೇರೆ ಬೇರೆ ರಾಜ್ಯಗಳಿಗೂ ಓಡಾಡಿ ಅಲ್ಲಿಯ ಹವ್ಯಕ ಸಂಘಗಳನ್ನು ಸೇರಿಸ್ಕೊಂಡು ಅವರಿಗೂ ಜವಾಬ್ದಾರಿ ನೀಡಿ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರುವಂಥ ಕೆಲಸವನ್ನು ಶನಿವಾರ ಭಾನುವಾರ ಮಾಡ್ತಿದ್ರಂತೆ. ಅವರ ಎಲ್ಲ ಶ್ರಮ ಯಶಸ್ವಿಯಾಗಿದೆ. ಭಾಳ ಅದ್ಭುತವಾಗಿ ಮೂಡಿದಂಥ ಈ ಸಮ್ಮೇಳನ, ನನ್ನ ಎರಡು ಆಶಯ ಏನು ಅಂತಂದರೆ, ಅಲ್ಲಿರುವಂಥ ಎಲ್ಲ ಏನು ಹವ್ಯಕ ಸಂಸ್ಕೃತಿಯ ದರ್ಶನ ಏನಿದೆ ಅದೊಂಥರ ಹವ್ಯಕರ ಎನ್ಸೈಕ್ಲೋಪೀಡಿಯಾ ಥರ ಇದೆಯಲ್ಲ, ಆ ಎನ್ಸೈಕ್ಲೋಪೀಡಿಯಾ ಏನು ವಿಶ್ವಕೋಶ ಅಂತೇಳಿ ಹೇಳ್ತೀವಲ್ಲ, ಅದನ್ನು ಹೆಂಗಾದರೂ ಮಾಡಿ ನೀವು ಡಿಜಿಟೈಸ್ ಮಾಡಿದ್ರೆ ಭಾಳ ಅದ್ಭುತ ಅಂತ ಅನಿಸುತ್ತೆ ನನಗೆ. ಅಲ್ಲಿ ನೋಡಿದೆ ಹವ್ಯಕರ ಆವ್ಯವಹಾರ, ಸಿರ್ಸಿಯಲ್ಲಿ ಯಾವ ಸ್ಪೆಷಲ್ಲು, ಸಿದ್ದಾಪುರದಲ್ಲಿ ಯಾವ ಸ್ಪೆಷಲ್ಲು, ಹೊನ್ನಾವರದಲ್ಲಿ ಯಾವ ಸ್ಪೆಷಲ್ಲು, ಸಾಗರದಲ್ಲಿ ಯಾವ ಸ್ಪೆಷಲ್ ಲಿಸ್ಟ್ ಮಾಡಿದಾರಲ್ಲ. ಪ್ರಾಬಬ್ಲಿ ಅಷ್ಟು ಲಿಸ್ಟನ್ನು ಸಮಗ್ರವಾಗಿ ನಮ್ಗೆ ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಅದನ್ನು ಫೋಟೋ ತಕ್ಕೊಂಡಿದ್ದೀನಿ. ಅದನ್ನೆಲ್ಲ ನೀವೇನಾದರೂ ಡಿಜಿಟೈಸ್ ಮಾಡಿ ವೆಬ್ಸೈಟಲ್ಲಿ ಸಿಗೋಂಗೆ ಮಾಡಿದ್ರೆ ಇಲ್ಲಿ ಯಾರ್ಯಾರು ಬಂದಿಲ್ಲ ಅವರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ. ಆ ಸಂಸ್ಕೃತಿನ ತೋರಿಸೋದಕ್ಕೆ ಇವತ್ತು ಡಿಜಿಟಲ್ ವೇದಿಕೆ ಏನಿದೆ, ಭಾಳ ಅದ್ಭುತವಾದಂಥ ವೇದಿಕೆ. ಅಲ್ಲಿ ನಿಮ್ಮ ಮುಂದಿನ ಸಮ್ಮೇಳನ ನಿಜವಾಗ್ಲೂ ವಿಶ್ವ ಸಮ್ಮೇಳನ ಆಗತ್ತೆ, ನೀವು ಅದನ್ನು ಮಾಡಬೇಕು ಅಂತೇಳಿ ನನ್ನೊಂದು ಸಣ್ಣ ಕೋರಿಕೆ. ಇದ್ರ ಜೊತೆಲಿ ಒಂದು ಸಣ್ಣ ಅಬ್ಸರ್ವೇಷನ್ನು, ಮಾತು ಮುಗಿಸ್ಬಿಡ್ತೀನಿ. ಸಾಮಾನ್ಯವಾಗಿ ಈ ಧಾರ್ಮಿಕ ಸಮ್ಮೇಳನಗಳು, ಒಂದು ಸಾಮಾಜಿಕ ವೇದಿಕೆಗಳು ಇದೆಲ್ಲ ಇದ್ದಾಗ ಅಲ್ಲಿ ವಯಸ್ಸಾದವ್ರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಮಕ್ಕಳೆಲ್ಲನೂ MG ರೋಡಲ್ಲಿ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಪ್ಲೇಸಲ್ಲಿ ಇರ್ತಾರೆ. ಇಲ್ಲಿಗೆ ಬರೋವಂಥವರೆಲ್ಲ ವಯಸ್ಸಾದವ್ರು ಇರ್ತಾರೆ ಅಂತ. ಬಟ್ ಇಲ್ಲಿ ತುಂಬ ಜನ ಯುವಕರು, ಯುವತಿಯರು, ಯುವ ಜನತೆ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಈ ಸಮ್ಮೇಳನದ ಎಲ್ಲ ಸಂಘಟಕರಿಗೆ ಅಭಿನಂದನೆಗಳು ಮತ್ತು ಇಲ್ಲಿ ಪಾಲ್ಗೊಂಡಿರುವಂಥ ಯುವತಿಯರಿಗೆ ನನ್ನ ಧನ್ಯವಾದಗಳು. ಇದೇ ರೀತಿಯಾಗಿ ನೀವು ಪಾಲ್ಗೊಳ್ತಾ ಇರಿ. ನಾವು ಈ 3ನೇ ವಿಶ್ವ ಹವ್ಯಕ ಸಮ್ಮೇಳನವನ್ನು ಮುಗಿಸಿದ್ದೀವಿ. 4ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಾವು ಎಲ್ಲರೂ ಬರೋಣ. ನಮ್ಮ ಜೊತೆಗೆ ನಮ್ಮ ಮಕ್ಕಳುಗಳನ್ನು, ನಮ್ಮ ಮುಂದಿನ ತಲೆಮಾರಿನವ್ರನ್ನೂ ಕರ್ಕೊಂಬರೋಣ. ಅದಕ್ಕೆ ನಮ್ಮ ಸ್ವಾಮೀಜಿಯವರಾದಂತಹ ರಾಘವೇಶ್ವರ ಸ್ವಾಮೀಜಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಜೊತೆಗೆ ಇರುತ್ತೆ. ಅವರ ಆಶೀರ್ವಾದ ಇಲ್ಲದೆ ಹೋದರೆ ಇಷ್ಟೊಂದು ಸಾಂಗವಾಗಿ, ಇಷ್ಟೊಂದು ಅದ್ಭುತವಾಗಿ, ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳೋದು ಅಂತಂದರೆ, ಇಲ್ಲಿ ಬಂದಿರೋರು ಎಲ್ಲರೂ, ನನಗೆ ಗೊತ್ತಿಲ್ಲ ನೀವೆಲ್ಲ ಹೋಗಿ ಗೋಕರ್ಣದಲ್ಲಿ ಅಶೋಕೆಯನ್ನು ನೋಡಿದಿರೋ ಗೊತ್ತಿಲ್ಲ. ಅಶೋಕೆಯನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಅಲ್ಲಿಗೆ ಹೋಗಿ ಬನ್ನಿ. ಒಂದು ನಮ್ಮ ಅಥೆಂಟಿಕ್ ಟ್ರೆಡಿಷನನ್ನು ಇಟ್ಕೊಂಡು ಹೇಗೆ ಒಂದು ಆಶ್ರಮವನ್ನು ಕಟ್ಟಬಹುದು ಅನ್ನೋದಕ್ಕೆ ಅದೊಂದು ಅದ್ಭುತವಾದಂಥ ಉದಾಹರಣೆ. ದಯವಿಟ್ಟು ನೀವೆಲ್ಲರೂ ನೋಡಿ ಬರೋಣ. ಈಗ ನೀವು ಅಶೋಕೆಯನ್ನು ನೋಡಿ, ಮುಂದಿನ 4ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾವೆಲ್ಲ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.